ವಾರ ಅಂದ್ರೆ ಕಳೆದ ಶನಿವಾರ ನಂಗೆ ಇರಕ್ಕಾಗ್ಲಿಲ್ಲ. ಬೇರೆ ಇನ್ನೇನೋ ಅನಿವಾರ್ಯವಾದಂತಹ ಒಂದು ಕಾರ್ಯವಿತ್ತು, ಅದಕ್ಕೋಸ್ಕರ ಇರಕ್ಕಾಗ್ಲಿಲ್ಲ. ಆದ್ರೆ ಗೀತಾ ಭಗಿನಿ ಮತ್ತು ವಿದ್ಯಾ ಭಗಿನಿ ಅವರದನ್ನ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲಿ ತನಕ ಆಗಿತ್ತು ಅನ್ನೋದ್ರ ಬಗ್ಗೆ ನನಗೊಂದು ಸಣ್ಣ ವಿವರಣೆ ಬೇಕಿತ್ತು. ಯಾರಾದ್ರೂ ಹೇಳ್ಬೋದಾ? ಇದು ಕರ್ಮೇಂದ್ರಿಯಂತು ಪಾಯವಾದಿ ಇದೆಯಲ್ಲ, ಅಲ್ಲಿ ಆ ಸಾಲ ಆಗಿತ್ತು. ಮೇ ಬಿ ಒಂದ್ಸಲ ರಿಪೀಟ್ ಮಾಡಿಸ್ಬೋದೇನೋ ಇದರಿಂದ. ಅದು ಬುದ್ಧಿರ್ ಮನೀಷಾ ಇಂದಾನೆ ಹೇಳ್ಕೊಟ್ರು. ಬುದ್ಧಿ ಹೇಳ್ಕೊಟ್ಟಿದ್ದಾರೆ. ಸರಿ, ಮುಂದೆ ಹೋಗೋಣಂತೆ. ಮೋಕ್ಷೇ ಧೀರ್ಜ್ಞಾನಂ ಅನ್ಯತ್ರ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ ಅನ್ನೋ ವಿಷಯದಿಂದ ಪ್ರಾರಂಭ ಮಾಡೋಣ. ಸಾವಿತ್ರಿ ಭಗಿನಿ ಸಿದ್ಧ ಇದ್ದಾರೆ ಅಂತ ಅನ್ಕೊಳ್ತೀನಿ. ಮೋಕ್ಷೇ ಧೀರ್ಜ್ಞಾನಮನ್ಯತ್ರ ಮೋಕ್ಷೇ ಧೀರ್ಜ್ಞಾನಮನ್ಯತ್ರ ಮೋಕ್ಷೇ ಧೀರ್ಜ್ಞಾನಮನ್ಯತ್ರ ಮೋಕ್ಷೇ ಧೀರ್ಜ್ಞಾನಮನ್ಯತ್ರ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ. ನಾವು ಹಿಂದೆ ಹೇಳಿದ್ದನ್ನ ಮತ್ತೆ ಹೇಳ್ತಾ ಇರೋದ್ರಿಂದಾಗಿ ಕೆಲವು ವಿಷಯಗಳು ರಿಪೀಟ್ ಆಗಿರ್ಬೋದು, ಕೆಲವು ವಿಷಯಗಳು ಹೊಸದಾಗಿರ್ಬಹುದು. ವಿಷಯ ತಿಳ್ಕೊಂಡ್ರಾಯ್ತು. ನಮಗೆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಇರಬೇಕು, ಒಂದು ಸ್ಪಷ್ಟತೆ ಇರಬೇಕು. ನಮ್ಮಲ್ಲಿ ಜ್ಞಾನ ಮತ್ತು ವಿಜ್ಞಾನ ಎರಡರ ಬಗ್ಗೆ ಕೂಡ ಚಿಂತನೆ ಮಾಡಿರುವಂಥದ್ದಿದೆ. ಇವತ್ತಿನ ವಿದ್ಯಾರ್ಥಿಗಳಿಗೆ ಅಥವಾ ಇವತ್ತಿನ ಸಾಮಾನ್ಯ ಜನರಿಗೆ ಒಂದು ತಲೆಯಲ್ಲಿ ಬಂದಿರೋದೇನಂದ್ರೆ, ಜ್ಞಾನಕ್ಕಿಂತ ವಿಜ್ಞಾನ ಮಿಗಿಲು ಅಂತ ಒಂದ್ ತಲೆ ಬಂದ್ಬಿಟ್ಟಿದೆ. ಅದು ವಾಸ್ತವವಾಗಿ ಯೋಚನೆ ಮಾಡಿದ್ರೆ ನಾವು ನಮ್ಮ ಜೀವನದಲ್ಲಿ ವಿಜ್ಞಾನದಿಂದ ಕಲಿಯುವಂಥದ್ದು ಬಹಳ ಕಡಿಮೆ. ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡು ಅದರಿಂದ ತಿಳಿಯುವುದು ಬಹಳ ಅಗಾಧವಾಗಿರುವಂಥದ್ದು. ನೆನಪಿನಲ್ಲಿರ್ಲಿ, ಜ್ಞಾನದಲ್ಲಿ ವಿಜ್ಞಾನ ಅಡಕವಾಗಿದೆಯೇ ಹೊರತು ವಿಜ್ಞಾನದಲ್ಲಿ ಮಾತ್ರ ಜ್ಞಾನ ಅಡಕವಾಗಿಲ್ಲ. ಅದಕ್ಕೋಸ್ಕರವಾಗಿ ಹಿಂದೆ ಎಲ್ಲ ಹೇಳ್ತಿದ್ದೇನೆಂದ್ರೆ, ಮೋಕ್ಷೇ ಧೀಹಿ ಜ್ಞಾನಂ. ಕೆಲವು ಜನ ಲೋಕೇ ಧೀಹಿ ಜ್ಞಾನಂ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ನಾವು ಪಡೆಯುವಂಥದ್ದೆಲ್ಲವೂ ಕೂಡ ಜ್ಞಾನವೇ. ಅದರಲ್ಲಿ ಒಂದು ಭಾಗವಾಗಿರ್ತಕ್ಕಂತಹ ವಿಜ್ಞಾನ ಯಾವುದಿದೆ ಅದು ಹೆಚ್ಚಾಗಿ ಪ್ರಾಯೋಗಿಕವಾಗಿರೋದು, ಅಥವಾ ಇವತ್ತು ಇಂಗ್ಲಿಷಲ್ಲಿ ಹೇಳಿದ್ರೆ ಅಪ್ಲೈಡ್ ಆಗಿರುವಂತಹ ಜ್ಞಾನವನ್ನು ನಮ್ಮಲ್ಲಿ ವಿಜ್ಞಾನ ಅಂತ ಕರೆದಿತ್ತು. ಇವತ್ತು ತುಂಬಾ ಜನರ ತಲೆಯೊಳಗೆ ಏನಿದೆ ಅಂತ ಕೇಳಿದ್ರೆ ವಿಜ್ಞಾನವೇ ಮಿಗಿಲು ಅಂತ ಹೇಳ್ತಿದ್ದಾರೆ. ಯಾಕೆ ವಿಜ್ಞಾನ ಮಿಗಿಲು ಅಂತಂದ್ರೆ, ಯು ಹ್ಯಾವ್ ಎ ರೀಸನಿಂಗ್, ಯು ಹ್ಯಾವ್ ಎ ಪ್ರೂಫ್. ಆದ್ರೆ ಆ ವಿಜ್ಞಾನ, ಆ ಪ್ರೂಫ್ ಅನ್ನುವಂಥದ್ದು ವಿಜ್ಞಾನ ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಮಗುಗೂ ಗೊತ್ತಾಗತ್ತಲ್ವಾ? ನಾವು ಅದನ್ನ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಇದು ವಿಜ್ಞಾನ ಅಂತ ಹೇಳುವುದಕ್ಕಿಂತ ಮುಂಚೆ ನಿಮ್ಗದು ಜ್ಞಾನವಾಗಿತ್ತು. ಇದು ವಿಜ್ಞಾನ ಅಂತ ವಿಜ್ಞಾನದಲ್ಲಿ ಹೇಳ್ಕೊಟ್ಮೇಲೆ ಅದು ವಿಜ್ಞಾನ ಆಗ್ಬಿಡೋ ಸಾಧ್ಯವಿದೆಯಾ? ಇದನ್ನ ಸ್ವಲ್ಪ ಚಿಂತನೆ ಮಾಡ್ಬೇಕು. ಸುಮ್ಮನೆ ಏನೋ ಹೇಳ್ತೀವಿ ಲೆಕ್ಕ ಅಲ್ಲ. ಉದಾಹರಣೆಗೆ ಒಂದು ಮಗು ಚಳಿ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಈಗ ಉದಾಹರಣೆ, ಹೊರಗಡೆ ವಾತಾವರಣ ಬಹಳ ಚಳಿಯಿಂದ ಕೂಡಿದೆ. ನಂಗೆ ಯಾಕೋ ತುಂಬಾ ಚಳಿ ಆಗ್ತಿದೆ, ಒಂಥರ ಆಗ್ತಿದೆ ನನಗೆ ಅಂತಂದ್ರೆ, ಆ ಮಗುಗೆ ತಾಯಿ ಆದಳಿ ಮತ್ತೆ ಸ್ವೆಟರ್ ಅನ್ನೋ ಅಥವಾ ಇನ್ನೇನನ್ನೋ ಬೆಚ್ಚಗಿರೋ ಬಟ್ಟೆಯನ್ನು ಹಾಕಿದ ಕೂಡಲೇ ಆರಾಮಾಗಿ ಓಡಾಡ್ಕೊಂಡಿರುತ್ತೆ ಅದು. ಅದಕ್ಕೆ ಮುಂದಿನ ದಿವಸಗಳಲ್ಲಿ ನೋಡಿ, ಈ ತರ ಟೆಂಪರೇಚರ್ ವ್ಯತ್ಯಾಸ ಆದ ಕೂಡಲೇ ನಮ್ಮ ಶರೀರಕ್ಕೆ ಇನ್ನಷ್ಟು ಟೆಂಪರೇಚರ್ ಬೇಕಾಗತ್ತೆ. ಟೆಂಪರೇಚರ್ ಮ್ಯಾನೇಜ್ ಮಾಡಕ್ಕಾಗಲ್ಲ ಶರೀರಕ್ಕೆ. ಅಷ್ಟು ಬಾಡಿ ಟೆಂಪರೇಚರ್ ಅಷ್ಟು ಖರ್ಚಾಗ್ಬಿಡುತ್ತೆ ಅನ್ನೋದು, ಅದು ವ್ಯತ್ಯಾಸ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಅದು ಅಲರ್ಟ್ ಮಾಡುತ್ತೆ ಬ್ರೈನ್ಗೆ ಅಂತ ಅಂದ ಕೂಡಲೇ ನಾವು ಪಡೆದಿದ್ದು ಜ್ಞಾನವೋ ವಿಜ್ಞಾನವೋ? ಸೊ ಈ ವಿಷಯಕ್ಕೆ ಬಂದಾಗ ನಮ್ಮಲ್ಲಿ ಕ್ಲಾರಿಟಿ ಇರಬೇಕು. ಹಾಗಂತ ವಿಜ್ಞಾನವನ್ನು ತಿರಸ್ಕರಿಸಬೇಕು ಅಂತ ಹೇಳ್ತಿರೋದಲ್ಲ. ಜ್ಞಾನದ ಒಂದು ಭಾಗವಾಗಿ ವಿಜ್ಞಾನವಿದೆ. ನಾವು ಪ್ರತಿಯೊಂದಕ್ಕೂ ಕಾರಣ ಹುಡುಕೊಂಡು ಹೋದ್ರೆ ತುಂಬಾ ಅದ್ಭುತವಾದ ವಿಚಾರಗಳು ಸಿಗ್ತಾ ಹೋಗ್ತವೆ. ಸೊ ಜಗತ್ತಿನಲ್ಲಿರ್ತಕ್ಕಂಥದ್ದು ಈ ತರಹನೇ. ನಮ್ಮಲ್ಲಿ ಅಂತಹ ವೈಜ್ಞಾನಿಕ ಮನಸ್ಸಿತ್ತು, ಅದನ್ನ ಅಪ್ಲೈ ಮಾಡಿ ಅದನ್ನು ಹುಡುಕಿ ನೋಡಿದಾಗ ಅದರೊಳಗಡೆ ಇನ್ನೊಂದು ಸತ್ವ ಕಾಣಿಸ್ತು ನಮಗೆ. ಆ ಕಾರಣದಿಂದಾಗಿ ನಮ್ಮಲ್ಲಿ ಈ ವಿಷಯ ಬಹಳ ಸ್ಪಷ್ಟವಾಗಿ ಹೇಳಿದರೆ, ಶಿಲ್ಪ ಮತ್ತು ಶಾಸ್ತ್ರಗಳಲ್ಲಿ ನಮಗೆ ವಿಜ್ಞಾನ ಕಂಡು ಬರ್ತದೆ. ಯಾಕೆಂದ್ರೆ ವಿ ಆರ್ ಗೋಯಿಂಗ್ ಟು ಡಿಸೈಫರ್
ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅದರ ವಾಸ್ತವವಾಗಿ ಜ್ಞಾನ ಅಥವಾ ಶಾಸ್ತ್ರಗಳಲ್ಲಿ ಶಿಲ್ಪಗಳಲ್ಲಿ ಅದನ್ನ ಮೀರಿಸಿದಂತಹ ತುಂಬಾ ವಿಚಾರಗಳನ್ನ ನಾವು ಪ್ರಕೃತಿಯನ್ನು ನೋಡಿಯೇ ಕಲ್ತುಕೊಡಬಹುದು. ಇಂತಹ ಕಾರಣಕ್ಕೋಸ್ಕರವಾಗಿ ನಮ್ಮಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ಜ್ಞಾನವೇ ಮುಖ್ಯ ಅಂತ ಹೇಳಿದ್ದಿತ್ತು. ಅದು ಎಂತಹ ಜ್ಞಾನ ಅಂದ್ರೆ ಸತ್ಯವಾದಂತಹ ಜ್ಞಾನ ಇದೆ ಅನ್ನುವಂತಹದ್ದು. ಅದೆಂತಹದ್ದು ಅಂತ ಕೇಳಿದ್ದಾದ್ರೆ ಅದು ಅನಂತವಾಗಿರೋದು, ಅಗಾಧವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಹೇಳಿದ್ದು ಸತ್ಯಂ ಜ್ಞಾನಂ ಅನಂತಂ. ಅದೇನದು ಅಂದ್ರೆ ಅದು ಬ್ರಹ್ಮ. ಹಾಗಿದ್ರೆ ಬ್ರಹ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ಅದಕ್ಕೆ ಅನೇಕ ವ್ಯಾಖ್ಯಾನಗಳನ್ನ ನೋಡ್ತೀವಿ. ಅನೇಕ ಋಷಿಮುನಿಗಳು, ಅನೇಕ ಸಂತರು, ಅನೇಕ ಸಾಧುಗಳು, ಅನೇಕ ಯತಿಗಳು, ಗುರುಗಳು, ಈ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಇದ್ರ ಬಗ್ಗೆ ಯಾರ್ಯಾರು ಏನೇನೇ ಹೇಳಿದ್ರು ನಮಗೆ ಈ ಮೂಲಭೂತವಾದಂತ ಒಂದು ಅಂಶ ಗೊತ್ತಿರಬೇಕು. ಏನದು ಅಂತ ಕೇಳಿದ್ರೆ ಎಲ್ಲ ಮತಗಳು, ಮತ ಅಂದ್ರೆ ವ್ಯತ್ಯಾಸ ಗೊತ್ತಿರಬೇಕು. ಅಭಿಪ್ರಾಯ, ಒಪಿನಿಯನ್ ಅನ್ನುವುದಕ್ಕಿರ್ತಕ್ಕಂಥ ಇನ್ನೊಂದು ಶಬ್ದ ಮತ. ನನ್ನ ದೃಷ್ಟಿಯಲ್ಲಿ ಅನ್ನೋ ವಿಷಯಕ್ಕೋಸ್ಕರವಾಗಿ ಮತ ಅಂತ ಹೇಳೋದು. ಧರ್ಮ ಅನ್ನುವುದನ್ನ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಅದರ ಮೂಲಭೂತವಾದಂತಹ ಗುಣ. ಯಾವುದೇ ವಸ್ತು ಇರಬಹುದು. ಉದಾಹರಣೆಗೆ ಸುಡುವುದು ಬೆಂಕಿಯ ಧರ್ಮ, ಹರಿಯುವುದು ನೀರಿನ ಧರ್ಮ, ಪಸರಿಸುವುದು ವಾಯುವಿನ ಧರ್ಮ, ವ್ಯಾಪ್ತವಾಗಿರುವಂತಹದ್ದು ಆಕಾಶದ ಧರ್ಮ, ಆಧಾರವಾಗಿರುವಂತಹದ್ದು ಭೂಮಿಯ ಧರ್ಮ. ನಾವು ಧರ್ಮ ಅನ್ನೋದನ್ನ ಅಕಸ್ಮಾತ್ ಇಂಗ್ಲಿಷ್ ಏನೋ ತಗೊಂಡ್ಬಿಟ್ರೆ ಅಲ್ಲಿ ಸಮಸ್ಯೆ ಪ್ರಾರಂಭ ಆಗತ್ತೆ. ರಿಲಿಜನ್ ಅಂತ, ಇಟ್ ಈಸ್ ದ ರಿಲಿಜನ್ ಆಫ್ ದ ಅರ್ತ್ ಟು ಹೋಲ್ಡ್. ಎಂಥ ನಾನ್ಸೆನ್ಸಿಕಲ್ ಶಬ್ದ ಆಗ್ಬೋದು ಇದು. ಸೊ ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ನಮ್ಮಲ್ಲಿ ಧರ್ಮ ಪಾಲನೆಯನ್ನ ಮಾಡುವುದು ಅನ್ನೋ ವಿಷಯವನ್ನ ಹೇಳ್ತೀವಿ. ಅಂದ್ರೆ ಯಾವ ಯಾವ ವಸ್ತು ಯಾವ ಯಾವ ಕಾರಣಕ್ಕೋಸ್ಕರವಾಗಿ ಇದೆ ಅದನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು ಧರ್ಮವನ್ನ ತಿಳಿಯುವುದು ಅಂತ. ಹೀಗೆ ಧರ್ಮವಂತಿರ ಏನ್ ಸಿಗತ್ತೆ ಅಂತ ಕೇಳಿದ್ರೆ ಎಲ್ಲ ಮತಗಳಲ್ಲಿಯೂ ಕೂಡ, ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಹಿಂದೂಗಳಿರ್ಬೋದು, ಪಾರ್ಸಿಗಳಿರ್ಬೋದು, ಯಾರ್ಯಾರೇ ಆಗಿರಬಹುದು, ಎಲ್ಲರೂ ಕೂಡ ನಿಶ್ಚಯ ಮಾಡಿರುವುದು ಏನಂತಂದ್ರೆ ಒಂದು ಸ್ವರ್ಗ ಅಂತ ಇದೆ. ಮನುಷ್ಯನ ಸಾವಿನ ನಂತರದಲ್ಲಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅನ್ನುವಂತಹ ಅಲ್ಲೆಲ್ಲ ಕಡೆಯಲ್ಲೂ ಇದೆ. ಆದರೆ ಕೇವಲ ಹಿಂದೂಗಳಲ್ಲಿ ಮಾತ್ರ ಇನ್ನೊಂದು ಶಬ್ದ ಇದೆ, ಸ್ವರ್ಗವನ್ನ ಮೀರಿದ್ದು, ಅದನ್ನ ನಾವು ಮೋಕ್ಷ ಅಂತ ಕರಿತೀವಿ. ಏನು ಸ್ವರ್ಗ ಅಂದ್ರೆ ಉದಾಹರಣೆಗೆ ಕಲ್ಪನೆ ಮಾಡ್ಕೊಂಡಂತೆ ಬೆಂಗಳೂರು ತುಂಬಾ ಪಲ್ಯೂಟ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು ಒಳ್ಳೆ ಪ್ರಶಾಂತವಾದಂತಹ ಪ್ರದೇಶಕ್ಕೆ ಹೋಗ್ ಬರ್ಬೇಕು ಅಂತ ಅನ್ಕೊಳ್ತೀನಿ ಅಂತ ಅನ್ಕೊಂಡು ಹಿಮಾಲಯ ಯಾತ್ರೆಗೆ ಹೋಗಿ ಬರ್ತೀವಿ ಅಂತ ಅನ್ಕೊಂಡ. ಆ ಹಿಮಾಲಯದ ಯಾತ್ರೆಗೆ ಹೋದಾಗ ನಾವ್ ಇಲ್ಲಿಂದ ಹೋಗ್ಬೇಕಾದ್ರೆ ಅನ್ಕೊಳ್ಳೋದು ಒಂದು 25,000 ರೂಪಾಯಿ ಎಕ್ಸ್ಟ್ರಾ ಖರ್ಚಿಗೆ ಬರುತ್ತೆ ಅಂತ ಅನ್ಕೊಂಡಿರ್ತೀವಿ. ಆ 25,000 ರೂಪಾಯಿ ಪೂರ್ತಿ ಖರ್ಚಾದ ಮೇಲೆ ನಮಗನ್ಸುತ್ತೆ, ಅಯ್ಯೋಯ್ಯೋ ನನ್ನ ಹತ್ರ ಇನ್ ದುಡ್ಡಿಲ್ಲ, ನಾನು ಮನೆಗೆ ದುಡ್ಡಿಟ್ಟಿದ್ದೀನಿ, ನಾನು ಅಲ್ಲಿಗೆ ವಾಪಸ್ ಹೋಗ್ಬೇಕು, ಮತ್ತೆ ನಾನು ಹೊಸದಾಗ ಗಳಿಸ್ಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅಂದ್ರೆ ಅರ್ಥ ಏನ್ ಕೊನೆಗೆ ಅಂದ್ರೆ ನಮ್ಮ ಕರೆನ್ಸಿ ಯಾವಾಗ ಅಲ್ಲಿ ಖಾಲಿ ಆಗತ್ತೋ ಅವಾಗ ನಾವು ವಾಪಸ್ ಇಲ್ಲಿಗೆ ಬರ್ತೀವಿ. ಕರೆನ್ಸಿ ಖಾಲಿ ಆಗೋ ತನಕ ಅದು ನಮ್ಗೆ ಸ್ವರ್ಗವಾಗಿತ್ತು. ಸ್ವರ್ಗದ ಲೆಕ್ಕಾಚಾರ ಕೂಡ ಹಾಗೇನೆ. ಪುಣ್ಯ ಎಂಬತಕ್ಕಂಥದ್ದು ನಾವು ಗಳಿಸ್ಕೊಂಡು ಹೋದ್ರೆ, ಧರ್ಮವನ್ನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಮಗೆ ಗೊತ್ತಿದೆ. ಅಂತಹ ಪುಣ್ಯವನ್ನ ಮಾಡಿದ ಕಾರಣಕ್ಕೋಸ್ಕರ, ಪುಣ್ಯದ ಕರೆನ್ಸಿ ಇರೋ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ಸ್ವರ್ಗಕ್ಕೆ ಹೋಗಿ ನಮ್ಮ ಪುಣ್ಯ ಎಷ್ಟರ ಮಟ್ಟಿಗಿತ್ತೋ ಅದಷ್ಟು ಸುಖವನ್ನ ಅನುಭವಿಸ್ತೀವಿ, ಎಷ್ಟು ಪಾಪಗಳಿತ್ತೋ ಅದಷ್ಟು ಕೂಡ ಕಷ್ಟಗಳನ್ನ ಅನುಭವಿಸ್ತೀವಿ, ವಾಪಸ್ ಭೂಮಿಗೆ ಬರ್ತೀವಿ, ಮತ್ತೆ ಪಾಪ ಪುಣ್ಯಗಳನ್ನ ಗಳಿಕೆ ಮಾಡ್ಕೊಳ್ತಾ ಹೋಗ್ತೀವಿ. ಆದ್ರೆ ನಮ್ಮಲ್ಲಿ ಇನ್ನೊಂದು ಲೆಕ್ಕಾಚಾರ ಹಾಕಿದ್ರು. ಏನಂತ, ಇಲ್ಲಿಂದ ನಾನು ಹಿಮಾಲಯ ಪರ್ವತಕ್ಕೆ ಹೋದೆ, ನಾನು ಅಲ್ಲಿಗೆ ಹೋಗಿ ಅಲ್ಲಿಯ ವಾತಾವರಣವನ್ನು ಮೆಚ್ಕೊಳ್ತಾ ಅಲ್ಲಿ ಒಂದಷ್ಟು ಹಣವನ್ನ ಗಳಿಸಕ್ ಪ್ರಾರಂಭ ಮಾಡಿದೆ. ಹಾಗೆ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿ ಬದುಕೋದಕ್ಕೆ ಹೆಂಗೆ ಅಂತ ಗೊತ್ತಾಯ್ತು. ಅದಾದ ಮೇಲೆ ಅಂದ್ರೆ ಸ್ವರ್ಗದಲ್ಲಿಯೂ ಕೂಡ ಪಾಪ ಪುಣ್ಯಗಳ ಲೆಕ್ಕ ಇಟ್ಕೊಳ್ತಾ ಬರ್ತೀವಿ ಅನ್ನೋ ಹಾಗಿದ್ರೆ, ನಮ್ ಪುಣ್ಯ ಖಾಲಿನೇ ಆಗ್ಲಿಲ್ಲ ಅನ್ನೋ ಹಾಗಿದ್ರೆ ಅದು ತುಂಬಾ ಹೊತ್ತಿನ ತನಕ ಇರಬಹುದು. ಆ ಪುಣ್ಯವನ್ನ ಬಳಸದೇ ನಾವು ಮೋಕ್ಷ ಪ್ರಾಪ್ತಿ ಆಗ್ಲಿ ನಮ್ಗೆ ಸಾಧ್ಯ ಇದೆ ಅನ್ನುವುದು ನಮ್ಮ ನಂಬಿಕೆ. ಹೋಗಿ ಬಂದವ್ರು ನೋಡ್ಕೊಂಡ್ ಬಂದವರಿದ್ದಾರಾ ಅಂತ ಕೇಳಿದ್ರೆ ಖಂಡಿತ ನೋಡ್ಕೊಂಡ್ ಬಂದವ್ರಿಲ್ಲ. ಆದ್ರೆ ಇದೊಂದು ಬಹಳ ಬಲವಾದಂತಹ ಒಂದು ನಂಬಿಕೆ, ವಿಶ್ವಾಸಾರ್ಹವಾದಂತಹ ನಂಬಿಕೆ ಅನ್ನುವಂಥದ್ದು ಮತ್ತೆ ನಮ್ಗೆ ಅಪ್ಲೈ ಆಗತ್ತೆ, ನಮ್ಗೆ ಇದು ಅರ್ಥವಾಗತ್ತೆ. ಹೌದು, ಹೀಗಿರ್ಬಹುದಲ್ವಾ ಅಂದ್ರೆ ಅರ್ಥ ಆಗತ್ತೆ ನಮಗೆ.
ಅಂತಹದ್ದರ ಬಗ್ಗೆ ಮುಂದಿನ ಶಬ್ದಗಳಲ್ಲಿ ಹೇಳ್ತಾರೆ. ಮುಕ್ತಿ, ಮೋಕ್ಷ ಎಲ್ಲ ಶಬ್ದಗಳು ಹೇಳೋದು ಇದನ್ನೇ. ಹಿಂದೂಗಳೆಲ್ಲರೂ ಆಲೋಚನೆ ಮಾಡೋದೇನಂತ ಅಂದ್ರೆ, ನಮಗೆ ಕೇವಲ ಸ್ವರ್ಗ ಪ್ರಾಪ್ತಿ ಅಲ್ಲ, ನಮಗೆ ಮೋಕ್ಷ ಪ್ರಾಪ್ತಿ ಆಗಬೇಕು, ಅಪವರ್ಗ ಪ್ರಾಪ್ತಿ ಆಗಬೇಕು. ಅದೇನದು ಅನ್ನೋದನ್ನು ಶಬ್ದಗಳಲ್ಲಿ ನೋಡೋ ಪ್ರಯತ್ನವನ್ನು ಮಾಡೋಣ. ಮುಕ್ತಿ ಕೈವಲ್ಯ ನಿರ್ವಾಣ. ಮುಕ್ತಿ ಕೈವಲ್ಯ ನಿರ್ವಾಣ. ಮುಕ್ತಿ ಕೈವಲ್ಯ ನಿರ್ವಾಣ. ಮುಕ್ತಿ ಕೈವಲ್ಯ ನಿರ್ವಾಣ. ಶ್ರೇಯೋ ನಿಶ್ರೇಯಸಾಮೃತಂ. ಶ್ರೇಯೋ ನಿಶ್ರೇಯಸಾಮೃತಂ. ಶ್ರೇಯೋ ನಿಶ್ರೇಯಸಾಮೃತಂ. ಶ್ರೇಯೋ ನಿಶ್ರೇಯಸಾಮೃತಂ. ಮೋಕ್ಷೋಪವರ್ಗೋ ಯಜ್ಞಾನ ಮೋಕ್ಷೋಪವರ್ಗೋಥಾ ಜ್ಞಾನಂ. ಮೋಕ್ಷೋಪವರ್ಗೋರ್ಥಾ ಜ್ಞಾನಂ. ಮೋಕ್ಷೋಪವರ್ಗೋ ಅಥಾ ಜ್ಞಾನಂ. ಮೋಕ್ಷೋಪವರ್ಗೋಥಾ ಜ್ಞಾನಂ. ಅವಿದ್ಯಾಹಂ ಮತಿಸ್ತ್ರಿಯಾಂ. ಅವಿದ್ಯಾಹಂ ಮತಿಸ್ತ್ರಿಯಾಂ. ಅವಿದ್ಯಾಹಂ ಮತಿಸ್ತ್ರಿಯಾಂ. ಅವಿದ್ಯಾಹಂ ಮತಿಸ್ತ್ರಿಯಾಂ. ಇವಿಷ್ಟು ಕೂಡ ಮೋಕ್ಷಗಳಿಗೆ ಇರ್ತಕ್ಕಂತಹ ಶಬ್ದಗಳು ಒಂದಷ್ಟೆಲ್ಲ. ಇನ್ ಕೆಲವು ಕಡೆ ಅಹಂಕಾರ ಅಂತಿದೆ ಅಥವಾ ಅಹಮ್ಮತಿ ಏನೋ ಅಂತಿದೆ. ಅವೆಲ್ಲವೂ ಕೂಡ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಅಂಧಕಾರ ಅಥವಾ ಅಜ್ಞಾನ. ಎಂತಹ ಅಜ್ಞಾನ? ಹೀಗೊಂದು ಮೋಕ್ಷ ಅಂತ ಒಂದು ಇರುತ್ತೆ ಎಂಬತಕ್ಕಂತಹ ಒಂದು ಅಜ್ಞಾನ. ಇವತ್ತಿನ ಕಾಲಕ್ಕೆ ನಾವು ಧರ್ಮದಿಂದ ಅರ್ಥದ ಕಡೆಗೆ ಹೆಚ್ಚು ಮುಖ ಮಾಡ್ತೀವಿ. ನಮಗೆಲ್ಲದರಿಂದ ಕೂಡ ಆರ್ಥಿಕವಾದಂತಹ ಯಾವ್ದಾದ್ರು ಉಪಯೋಗ ಆಗಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತಿದ್ದಾರೆ. ಈಗ 100 ವರ್ಷದ ಮುಂಚೆ, 200 ವರ್ಷದ ಮುಂಚೆ, 300 ವರ್ಷದ ಮುಂಚೆ ಹಂಗೆ ಯೋಚನೆ ಮಾಡಿದ್ರೆ ತಪ್ಪಾಗ್ಲಿಕ್ಕೆ ಇರ್ತಿರ್ಲಿಲ್ಲ. ಅದು ಯಾಕೆ ಅಂದ್ರೆ ಅವತ್ತಿನ ಕಾಲಕ್ಕೆ ಯಾರಿಗೂ ಹಣ ಇಷ್ಟು ಮುಕ್ತವಾಗಿ ಸಿಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರವಾಗಿ ಅವ್ರ ಯೋಚನೆ ಮಾಡ್ತಾ ಇದ್ರು. ಆರ್ಥಿಕವಾಗಿಯೇ ಎಲ್ಲವನ್ನೂ ನೋಡ್ತಾ ಇದ್ರು. ಇವತ್ತು ಸಹ ಸರ್ಕಾರ ಯೋಚನೆ ಮಾಡೋದು, ಯಾವ್ದಾದ್ರು ಯೋಜನೆ ಪ್ರಾರಂಭ ಮಾಡ್ಬೇಕಾದ್ರೆ ಅವ್ರ ಆರ್ಥಿಕವಾಗಿರ್ತಕ್ಕಂಥ ವಿಚಾರವನ್ನೇ ಪ್ರಧಾನವಾಗಿ ನೋಡೋದು. ಆಮೇಲೆ ಧಾರ್ಮಿಕವಾದನ್ನು ನೋಡ್ತಾರೆ. ಧಾರ್ಮಿಕ ಅಂದ್ರೆ ಇದನ್ನು ಮಾಡುವುದು ಸೂಕ್ತವೋ ಸೂಕ್ತವಲ್ಲವೋ ಅಂತ. ಉದಾಹರಣೆಗೆ ಇತ್ತೀಚೆಗೆ KSRTC ಸ್ಟ್ರೈಕ್ ಅಂತ ಏನಾಯ್ತು, ಅಲ್ಲಿ ಅವರು ಅದನ್ನೇ ಹೇಳಿದ್ದು, ಮುಂದಿನ ಅವಕಾಶಗಳನ್ನು ನೋಡಿಕೊಂಡು ಮುಂದೆ ಸ್ಥಿತಿಗತಿಗಳು ಚೆನ್ನಾಗಿದೆ, ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಮುಂದಿನ ವೇತನವನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳಿರೋದು. ಹೆಚ್ಚು ಮಾಡುವುದು ಧರ್ಮ ಇರಬಹುದು, ಆದ್ರೆ ಅರ್ಥವಿಲ್ಲದೆ ಆಗಲ್ಲ ಅನ್ನೋದು ಅವರ ವಿಚಾರ. ಆ ದೃಷ್ಟಿಯಿಂದ ನೋಡಿದಾಗ ಇವತ್ತು ನಾವು ಅರ್ಥ ಪ್ರಧಾನವಾದಂತಹ ಬದುಕಿನಲ್ಲಿದ್ದೇವೆ. ಆದರೆ ವಾಪಸ್ ಧಾರ್ಮಿಕವಾದಂತಹ ದೃಷ್ಟಿ ಇಟ್ಕೊಳ್ಬೇಕು. ಇವತ್ತು ಮಲ್ಟಿ ಟಾಸ್ಕಿಂಗ್ ಶಬ್ದವನ್ನು ತುಂಬಾ ಸತಿ ಬಳಸ್ತಾರೆ. ಅದು ಯಾವುದಕ್ಕೆ ಬಳಸ್ತಾರೆ ಅಂದ್ರೆ ಹೆಚ್ಚು ಹಣ ಗಳಿಸುವುದಕ್ಕೆ ಬಳಸೋದು. ಅದರ ಬದಲಾಗಿ ಇವತ್ತು ನಮ್ಮ ಹತ್ರ ಮುಂಚೆ ಫೋನ್ ಇತ್ತು. ಫೋನ್ ಮಾಡಿದ್ರೆ ಅಕಸ್ಮಾತ್ ಪೂಜೆ ಮಾಡ್ಬೇಕಾದ್ರೆ ಯಾರು ಫೋನ್ ಮಾಡಿದ್ರೆ ಅನ್ನೋ ಭಯಕ್ಕೋಸ್ಕರವಾಗಿ ಕೆಲವೆಲ್ಲ ಪೂಜೆ ಮಾಡಿ ನಿಲ್ಸ್ಬಿಟ್ಟು ಫೋನ್ ತಗೊಳಕ್ ಶುರು ಮಾಡಿದ್ರು. ಅದಾದ್ಮೇಲೆ ಮೊಬೈಲ್ ಬಂತು. ಮೊಬೈಲ್ ಬಂದಾಗ ಕರೆನ್ಸಿ ವ್ಯತ್ಯಾಸ ಆಗ್ಬಿಡುತ್ತೆ ಎನ್ನುವ ಕಾರಣಕ್ಕೆ ಮುಂಚೆ 8 ರೂಪಾಯಿ ಇತ್ತು ಒಂದು ಕಾಲ್. ಏನ್ ಅರ್ಜೆನ್ಸಿ ಇದೆಯೋ ಅಂತ ಯೋಚನೆ ಮಾಡ್ತಾ ಇದ್ರು. ಇವಾಗ ಹಾಗೇನಿಲ್ಲ. ಇವತ್ತು ವಾಟ್ಸ್ಆಪ್ ಇದೆ, ಫೇಸ್ಬುಕ್ ಇದೆ, ಅಥವಾ ನಮಗೆ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಫೋನ್ ಮಾಡಿದ್ರೆ ಯಾರು ಫೋನ್ ಮಾಡಿದ್ರು ಗೊತ್ತಾಗುತ್ತೆ. ಈಗಲೂ ಫೋನ್ ಇಟ್ಕೊಂಡೇ ಕೂತು ನಾವು ಪೂಜೆ ಮಾಡ್ತೀವಿ ಅಂದ್ರೆ, ಆ ದೃಷ್ಟಿಯಿಂದ ನಮಗೆ ಇವೆಲ್ಲ ವಿಷಯಗಳು ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಮುಕ್ತಿ ಮತ್ತು ಮೋಕ್ಷ, ಅಪವರ್ಗ ಇತ್ಯೆಲ್ಲದರೂ ಯೋಚನೆ ಮಾಡಿದಾಗ ಅಜ್ಞಾನ, ಅವಿದ್ಯಾ, ಅಹಮ್ಮತಿ ಇತ್ಯಾದೆಲ್ಲ ಕೂಡ ಶಬ್ದಗಳನ್ನ ನಾವು ನೋಡಕ್ ಸಾಧ್ಯವಿದೆ. ಮುಂದಿನ ವಿಷಯಗಳು ಹೇಳಿದ್ರೆ ಈ ಎಲ್ಲವೂ ಕೂಡ, ಈ ಮೋಕ್ಷ ಅನ್ನೋ ವಿಷಯ ನಾವೇನು ಯೋಚನೆ ಮಾಡೋದ್ವಲ್ಲ, ಇದೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೊಳ್ಳುವಂಥದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಏನದು ಅಂತ ಕೇಳಿದ್ರೆ, ಸೃಷ್ಟಿ ಪ್ರಾರಂಭವಾದಾಗ ಪಂಚತನ್ಮಾತ್ರೆಗಳಿದ್ವು ಅಂತ ಹೇಳ್ತಾರೆ, ಅಥವಾ ಪಂಚ ವಿಧವಾಗಿ ಸೃಷ್ಟಿಯ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಯಾವುದದು ಪಂಚವಿಧ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು. ತೈತ್ತರೀಯ ಉಪನಿಷತ್ತಲ್ಲಿ ಇರ್ತಕ್ಕಂಥ ಒಂದು ವಾಕ್ಯ ಇದು. ಆಕಾಶಾದ್ವಾಯು ಹೇಳಿದ್ದ ಮುಂಚೆ ಮತ್ತೆ ನೆನಪಿಗೋಸ್ಕರವಾಗಿ, ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವಿ ಪೃಥಿವ್ಯಾಮೋಷಧಯ ಓಷಧೀಭ್ಯೋನ್ನಂ ಅಂತ ವಾಕ್ಯ ಬರುತ್ತೆ. ಅನ್ನಾತ್ ಪುರುಷಃ ಅಂದ್ರೆ ನಿರಂತರವಾದಂತಹ ಒಂದು ಎಳೆ,
ಮೊದಲಿಗೆ ಆಕಾಶ. ಆಕಾಶ ಅಂತಂದ್ರೆ ನಾವೆಲ್ಲ ಅನ್ಕೊಂಡ್ರೆ ಸ್ಪೇಸ್, ಸ್ಕೈ, ನಕ್ಷತ್ರಗಳಿರೋದು, ಸೂರ್ಯ ಸಂಚಾರ ಮಾಡೋದು ಅಲ್ಲ. ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅವೆಲ್ಲವೂ ಕೂಡ ಸ್ಪೇಸ್. ನೆನ್ಪಿರ್ಲಿ, ಸ್ಪೇಸ್ ಇಲ್ಲದೆ ಇದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ನಮ್ಮ ರಕ್ತ ಹರಿಬೇಕಾದ್ರೆ ಎಲ್ಲಿ ಹರಿಬೇಕೋ ಆ ಆರ್ಟರಿ ವೇನ್ಗಳಲ್ಲಿ ಜಾಗ ಇರ್ಬೇಕು ಮುಂದೆ ಹರಿಯೋದಿಕ್ಕೆ. ಆ ಆಕಾಶ ಇತ್ತು. ಆಕಾಶದಿಂದಾಗಿ ವಾಯು ಅಲ್ಲಿ ಪಸರಿಸ್ಕೊಳ್ಳೋದು ಪ್ರಾರಂಭವಾಯಿತು. ವಾಯುವಿನ ಫ್ರಿಕ್ಷನ್ನಿನ ಕಾರಣಕ್ಕೋಸ್ಕರವಾಗಿ ಅಗ್ನಿಯ ಉತ್ಪಾದನೆ ಆಯಿತು. ಯಾವಾಗ ಅಗ್ನಿ ಇತ್ತೋ ಅದು ಕೂಲ್ ಆದ್ಮೇಲೆ ಅದಕ್ಕೊಂದು ಫಿಸಿಕಲ್ ಫಾರ್ಮ್ ಬೇಕು ಅಂತ ಹೇಳಿ ಜಲ ಆಯ್ತು. ಜಲವನ್ನ ಹಿಡಿದುಕೊಳ್ಳೋದಕ್ಕೋಸ್ಕರ ಒಂದು ವ್ಯವಸ್ಥೆ ಪ್ರಾರಂಭ ಆಯಿತು, ಅದು ಭೂಮಿ ಆಯ್ತು. ಆ ಜಲದ ಕಾರಣಕ್ಕೂ ಅದನ್ನ ಅಮೃತ ಅಂತ ಕರಿತೀವಿ, ನಮ್ಮಲ್ಲಿ ಅದನ್ನ ಜೀವ ಅಂತ ಕೂಡ ಕರಿತೀವಿ. ನೀರನ್ನ ಮುಂಚೆ ಕೇಳಿರ್ಬೋದಿನ ನಾವು. ಇಂತಹ ನೀರಿನ ಕಾರಣಕ್ಕೋಸ್ಕರವಾಗಿ ಭೂಮಿಯ ಮೇಲೆ ಬಿದ್ದ ಮೇಲೆ ಅಲ್ಲಿಂದ ಔಷಧಿಗಳು ಹುಟ್ಕೊಳ್ತಾ ಹೋದ್ವು. ಔಷಧಿಗಳ ಕಾರಣಕ್ಕೋಸ್ಕರವಾಗಿ ಅನ್ನದ ವ್ಯುತ್ಪತ್ತಿ ಆಯಿತು. ಅನ್ನದಿಂದಾಗಿ ಪುರುಷನಾಗಿರುವಂತಹದ್ದು, ಜೀವ ಹುಟ್ಟಿರುವಂತಹದ್ದು ಅನ್ನುವಂಥದ್ದನ್ನ ತೈತ್ತರೀಯೋಪನಿಷತ್ತಲ್ಲಿ ಹೇಳಿರುವಂಥದ್ದಿದೆ. ನಾವು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನ ಬಯಾಲಜಿನಲ್ಲಿ ಕೇಳ್ತೀವಿ. ನಾವು ಹೇಗೆ ಆಗಿದ್ದಿರಬಹುದು, ಮಿಂಚ ಆಗಿರಬಹುದು. ಮಿಂಚೆಲ್ಲ ಹೊಡೆದು ಬೇರೆ ಬೇರೆ ವಸ್ತುಗಳಲ್ಲಿ ಸೇರ್ಕೊಂಡು ಹೈಡ್ರೋಕಾರ್ಬನ್ಸ್ ಎಲ್ಲ ಸೇರ್ಕೊಂಡಂತೆ ಒಂದು ಕಾಂಪ್ಲೆಕ್ಸ್ ಆದಂತಹ ವ್ಯವಸ್ಥೆ ಆಗಿದೆ ಅನ್ನೋದನ್ನ ವಿಜ್ಞಾನಿಗಳು ಇವತ್ತು ಹೇಳ್ತಾರೆ. ಇವೆಲ್ಲವನ್ನು ಕೂಡ ಋಷಿಮುನಿಗಳು ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ. ಹಾಗೆ ಅವೆಲ್ಲ ಯಾವುವು ಅಂತ ಕೇಳಿದ್ರೆ ಅದನ್ನ ಬಹಳ ಸರಳವಾದಂತಹ ಶಬ್ದಗಳಲ್ಲಿ ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಗಮನಿಸ್ತಾ ಹೋಗ್ತೀವಿ ಅನ್ನೋ ಹಂಗಿದ್ರೆ ಅದನ್ನ ಗ್ರಹಿಸುವಂತಹ ಅಂಗಗಳು ಯಾವುದು ಅನ್ನೋದ್ರ ಮುಂದೆ ಹೇಳ್ತಿದ್ದಾರೆ. ರೂಪಂ ಶಬ್ದೋ ಗಂಧರಸಃ. ರೂಪಂ ಶಬ್ದೋ ಗಂಧರಸಃ. ರೂಪಂ ಶಬ್ದೋ ಗಂಧರಸ. ರೂಪಂ ಶಬ್ದೋ ಗಂಧರಸ. ಸ್ಪರ್ಶಾಶ್ಚ ವಿಷಯಾ ಅಮಿ. ಸ್ಪರ್ಶಾಶ್ಚ ವಿಷಯಾ ಅಮಿ. ಗೋಚರ ಇಂದ್ರಿಯಾರ್ಥಾಶ್ಚ. ಗೋಚರ ಇಂದ್ರಿಯಾರ್ಥಾಶ್ಚ. ಗೋಚರ ಇಂದ್ರಿಯಾರ್ಥಾಶ್ಚ. ಗೋಚರ ಇಂದ್ರಿಯಾರ್ಥಾಶ್ಚ. ಋಷೀಕಂ ವಿಷಯೀಂದ್ರಿಯಂ. ಋಷೀಕಂ ವಿಷಯೀಂದ್ರಿಯಂ. ಋಷೀಕಂ ವಿಷಯೀಂದ್ರಿಯಂ. ಋಷೀಕಂ ವಿಷಯೀಂದ್ರಿಯಂ. ಕರ್ಮೇಂದ್ರಿಯಂ ತು ಪಾಯ್ವಾದಿ. ಕರ್ಮೇಂದ್ರಿಯಂ ತು ಪಾಯ್ವಾದಿ. ಮನೋ ನೇತ್ರಾದಿಧೀಂದ್ರಿಯಂ. ಮನೋ ನೇತ್ರಾದಿಧೀಂದ್ರಿಯಂ. ಕರ್ಮೇಂದ್ರಿಯಂ ತು ಪಾಯ್ವಾದಿ. ಕರ್ಮೇಂದ್ರಿಯಂ ತು ಪಾಯ್ವಾದಿ. ಮನೋ ನೇತ್ರಾದಿಧೀಂದ್ರಿಯಂ. ಮನೋ ನೇತ್ರಾದಿಧೀಂದ್ರಿಯಂ. ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ನಾವು ಆ ಪಂಚಗುಣಗಳು ಯಾವುದು ಅಂತ ಕೇಳಿದ್ರೆ ರೂಪ, ಶಬ್ದ, ಗಂಧ, ರಸ ಮತ್ತು ಸ್ಪರ್ಶ. ರೂಪ ಅನ್ನುವಂಥದ್ದು ಅಗ್ನಿಗೆ ಸಂಬಂಧಪಟ್ಟದ್ದು. ಶಬ್ದ ಎಂಬತಕ್ಕಂಥದ್ದು ಆಕಾಶಕ್ಕೆ ಸಂಬಂಧಪಟ್ಟಿದ್ದು. ಗಂಧ ಎಂಬತಕ್ಕಂಥದ್ದು ಭೂಮಿ ತತ್ವಕ್ಕೆ ಸಂಬಂಧಪಟ್ಟಿದ್ದು. ರಸ ಎಂಬತಕ್ಕಂಥದ್ದು ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು. ಸ್ಪರ್ಶ ಎಂಬತಕ್ಕಂಥದ್ದು ವಾಯುವಿಗೆ ಸಂಬಂಧಪಟ್ಟಿದ್ದು. ನಮಗೆ ಈ 5 ಅಂಗಗಳ ಈ ಪಂಚ ಇಂದ್ರಿಯಗಳ ಪಂಚ ತತ್ವಗಳ ಮೂಲಕವಾಗಿ ಪಂಚೇಂದ್ರಿಯಗಳು ಕೂಡ ಕೆಲಸ ಮಾಡೋದು. ಈ ಪಂಚ ತತ್ವಗಳು ಅಂತ ಯಾವ್ದು ಹೇಳ್ತೀವಲ್ಲ, ಯಾವುದು ಪೃಥಿವ್ಯಾಪಸ್ ತೇಜೋ ವಾಯುವಾಕಾಶ ಏನ್ ಹೇಳ್ತೀವಲ್ವಾ, ಈ 5 ಕೂಡ ನಮಗೆ ಗೋಚರವಾಗುವುದು ಈ ಇಂದ್ರಿಯಗಳಿಂದ, ಈ ತತ್ವಗಳಿಂದ ಅರ್ಥ ಆಗತ್ತೆ ನಮಗೆ. ಹಾಗಿದ್ದ ಮೇಲೆ ಇವನ್ ಏನಂತ ಕರೀತಾರೆ ಅಂತ ಕೇಳಿದ್ರೆ ಇವೆಲ್ಲವೂ ಕೂಡ ಕರ್ಮೇಂದ್ರಿಯಗಳು. ಇದು ಹೊರಗಿನಿಂದ ಅಂಶಗಳನ್ನು ತಗೊಂಡು ನಮ್ಮ ಮೆದುಳಿಗೆ ಕಳಿಸತ್ತೆ ಅಂತ ಸೈನ್ಸ್ ಹೇಳುತ್ತೆ. ನಮ್ಗೆ ಇದಾಗಲೇ ಗೊತ್ತಿರುವಂತಹ ವಿಷಯ. ನಾನು ಮುಂದ್ಗಡೆ ಕೂತ್ಕೊಂಡಿದ್ದೇನೆ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿದ್ದೀನಿ, ನಂಗೆ ಸ್ಕ್ರೀನ್ ಕಾಣಿಸ್ತಾ ಇದೆ. ರೂಪಂ ಶಬ್ದೋ ಗಂಧರಸ ಸ್ಪರ್ಶಾಚ ವಿಷಯ ಅಮಿ ಕಾಣಿಸ್ತಿದಿಲ್ಲ ಶ್ಲೋಕಗಳೆಲ್ಲ. ನಮ್ಮನೆ ನೋಡಿರೋರು ಗೊತ್ತಿರುತ್ತೆ ಎಲ್ಲಿ ಕೂತಿರ್ತೀನಿ ಅಂತ. ಒಂದಷ್ಟು ಪುಸ್ತಕಗಳ ಮಧ್ಯೆ ಕೂತಿರ್ತೀನಿ. ಮುಂದ್ಗಡೆ ಒಂದು ಸರಸ್ವತಿ ಫೋಟೋ ಇದೆ ನಮ್ಮ ಮನೆಯಲ್ಲಿ. ಮುಂದ್ಗಡೆ ಒಂದು ಬಾಕ್ಸ್ ಇದೆ, ಬಾಕ್ಸ್ ಒಂದಷ್ಟು ಫೈಲ್ಸ್ ಇವೆ, ಬಲ್ಗಡೆ ಒಂದು ಟೇಬಲ್ ಇದೆ, ಒಂದು ವಾಷಿಂಗ್ ಮಿಷಿನ್ ತರದ್ದೆಲ್ಲ ಇದೆ. ಈ ತರದೆಲ್ಲ ನನಗೆ ಎಷ್ಟು ಬೇಕಾದ್ರೆ ಹೇಳ್ಕೊಂಡ್ಬರ್ಬೋದು. ಇವೆಲ್ಲ ಗೊತ್ತಾಗುವುದು ಯಾಕೆ ಅಂತ ಕೇಳಿದ್ರೆ
ರೂಪ ಕಣ್ಣಿನ ಮೇಲೆ ಇವೆಲ್ಲ ಕೂಡ ಬೀಳ್ತಾ ಇದೆ, ನನ್ನ ಕಣ್ಣು ಇದೆಲ್ಲ ಕೂಡ ಗ್ರಹಿಸಿಕೊಂಡಂತೆ ಇಂತಿಂತ ವಿಷಯಗಳೆಲ್ಲ ಇವೆ ಅಂತ ಕಣ್ಣಿಗೆ ಮೆದುಳಿಗೆ ಹೇಳಿ ನನಗೆ ಹೇಳಿ ಕಳಿಸ್ತಾ ಇರೋದು ವಿಷಯ ವಾಪಸ್. ಇದೆಲ್ಲ ಸೈನ್ಸ್ ಅಲ್ಲಿ ಹೇಳ್ತೀವಿ ನಾವು ಇದನ್ನ. ಅದೇ ತರಹದಲ್ಲಿ ಇನ್ನು ಕೆಲವು ಭಾಗಗಳು, ಉದಾಹರಣೆಗೆ ಕಣ್ಣು ನಮಗೆ ರೂಪಕ್ಕೆ ಸಂಬಂಧಪಟ್ಟಿದ್ದು, ಶಬ್ದ ಕಿವಿಗೆ ಸಂಬಂಧಪಟ್ಟದ್ದು, ಗಂಧ ನಮ್ಮ ಆಘ್ರಾಣ ಮೂಗಿಗೆ ಸಂಬಂಧಪಟ್ಟದ್ದು, ಆಮೇಲೆ ರಸ ನಮ್ಮ ನಾಲಿಗೆಗೆ ಸಂಬಂಧಪಟ್ಟದ್ದು, ಸ್ಪರ್ಶ ಎಂಬತಕ್ಕಂಥದ್ದು ಇಡೀ ಚರ್ಮಕ್ಕೆ ಸಂಬಂಧಪಟ್ಟಿದ್ದು, ಇಡೀ ದೇಹಕ್ಕೆ ಸಂಬಂಧಪಟ್ಟದ್ದು. ಇವೆಲ್ಲವೂ ಕೂಡ ಹೊರಗಡೆ ನಡೀತಿದ್ದಷ್ಟು ತಿಳ್ಕೊಳ್ತವೆ. ಅದೇ ತರಹ ಇನ್ನು ಕೆಲವು ಅಂಗಗಳಿವೆ, ಅವುಗಳೇನೆಂದ್ರೆ ಒಳಗಡೆಯಿಂದ ಹೊರಮುಖವಾಗಿ ಆಲೋಚನೆ ಮಾಡ್ತವೆ. ನಾವು ಇದನ್ನ ಪಾಯು ಮತ್ತು ಉಪಸ್ಥ ಅಂತ ಕರಿತೀವಿ. ಒಂದು ನಾವು ಮಲ ವಿಸರ್ಜನೆ ಮಾಡ್ತಕ್ಕಂಥ ಜಾಗ, ಇನ್ನೊಂದು ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಜಾಗ. ಅವೆರಡೂ ಕೂಡ ಒಳಗಿನ ಒಂದಷ್ಟು ವಸ್ತುಗಳನ್ನ ಹೊರಗಡೆ ಹಾಕುವಂತಹ ವ್ಯವಸ್ಥೆಯನ್ನು ಮಾಡ್ತವೆ. ಅದೇ ಜೊತೆಯಲ್ಲಿಯೇ ಮನಸ್ಸು ಕೂಡ ಆ ತರಹದಲ್ಲಿ ಒಳಗಿನಿಂದ ಏನು ಇದೆಯೋ ಅದಷ್ಟು ಕೂಡ ಹೊರಮುಖವಾಗಿ ಆಲೋಚನೆ ಮಾಡುತ್ತೆ. ಸೊ ಈ ಬುದ್ಧಿ ಧೀ ಎಂಬತಕ್ಕಂಥದ್ದಿಯಲ್ಲ, ಇದು ಕೂಡ ಹಾಗೇನೆ ಆಲೋಚನೆ ಮಾಡುವಂಥದ್ದು. ಸೊ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳು ಅಂತ ಎರಡು ತರಹದ ಇಂದ್ರಿಯಗಳಿವೆ. ಒಟ್ಟಿನ ಎರಡೂ ಕೂಡ ವಿಷಯವನ್ನ ಅಭಿಲಾಷೆ ಪಡುವಂತಹದ್ದು. ಇಂತಹದ್ರಲ್ಲಿ ಮೊದಲಿಗೆ ತಗೊಂಡಿರ್ತಕ್ಕಂಥದ್ದು ಇಲ್ಲಿ ಗಂಧವನ್ನ ತಗೊಂಡಿದ್ದಾರೆ, ಅದು ಮೊದಲಿಗೆ ರಸವನ್ನ ತಗೊಂಡಿದ್ದಾರೆ. ಏನು ಅಂತ ನೋಡ್ತಾ ಹೋಗೋಣಂತೆ. ನಮ್ಮಲ್ಲಿ 6 ರಸಗಳು, ಷಡ್ರಸಗಳು ಅಂತ ಕೇಳಿದೀವಿ ನಾವು. ಇತ್ತೀಚೆಗೆ ಷಡ್ರಸಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಕೂಡ ರುಚಿ ಬೇಕಾಗಿದೆ. ಆರೋಗ್ಯಕ್ಕಿಂತ ರುಚಿಯೇ ಹೆಚ್ಚಾಗಿರೋದ್ರಿಂದಾಗಿ ಆರೋಗ್ಯ ಕಡಿಮೆ ಆಗಿದೆ, ರುಚಿಯಾಗಿದೆ ಅಂತ ಅಂದುಕೊಂಡು ನಾವೆಲ್ಲ ಕಡೆ ಕೆಟ್ಟದನ್ನು ತಗೋತಾ ಇದ್ದೀವಿ. ಹೇಗದು ಅಂತ ಕೇಳಿದ್ರೆ ಮುಂದೆ ಹೇಳೋಣಂತೆ. ತುವರಸ್ತು ಕಷಾಯೋಸ್ತ್ರೀ, ತುವರಸ್ತು ಕಷಾಯೋಸ್ತ್ರೀ, ತುವರಸ್ತು ಕಷಾಯೋಸ್ತ್ರೀ, ತುವರಸ್ತು ಕಷಾಯೋಸ್ತ್ರೀ, ಮಧುರೋ ಲವಣಃ ಕಟುಃ, ಮಧುರೋ ಲವಣಃ ಕಟುಃ, ಮಧುರೋ ಲವಣಃ ಕಟುಃ. ಮಧುರೋ ಲವಣಃ ಕಟುಃ. ಈ 6 ಕೂಡ ಷಡ್ರಸಗಳು ಅಂತ ಕರೀತೀವಿ. ಈ 6 ಮುಂದೆ ಬರುವಂತಹದ್ದು, ಉಳಿದಿದ್ದೆಲ್ಲ ಯಾಕೆ, ಏನ್ ವಿಶೇಷ ಅದರದ್ದು ಅಂತ ಕೇಳಿದ್ರೆ ಮುಂದಿನದ್ದು ಹಂಗೆ ಇದೆ. ತಿಕ್ತೋಮ್ಲಶ್ಚರಸಾಃ ಪುಂಸಿ, ತಿಕ್ತೋಮ್ಲಶ್ಚರಸಾಃ ಪುಂಸಿ, ತಿಕ್ತೋಮ್ಲಶ್ಚರಸಾಃ ಪುಂಸಿ, ತಿಕ್ತೋಮ್ಲಶ್ಚರಸಾಃ ಪುಂಸಿ, ತದ್ವತ್ಸು ಷಡಮೀತ್ರಿಷು, ತದ್ವತ್ಸು ಷಡಮೀತ್ರಿಷು, ತದ್ವತ್ಸು ಷಡಮೀತ್ರಿಷು. ತದ್ವತ್ಸು ಷಡಮೀತ್ರಿಷು. ಇಲ್ಲಿ ಹಾಗಿದ್ರೆ ಆ 6 ರಸಗಳು ಯಾವ್ದ್ಯಾವ್ದು ಅಂತ ಕೇಳಿದ್ರೆ ನಮಗೆ ಗೊತ್ತಿದೆ, ಈಗಾಗಲೇ ಕೊಟ್ಟಿರುವಂತದ್ದಿದೆ. ತುವರ ಮತ್ತು ಕಷಾಯ ಇವೆರಡು ಕೂಡ ಸ್ವಲ್ಪ ಮುಖವನ್ನ ಹಿಂಡುವಂತಹದ್ದು ಅನ್ನೋದಕ್ಕಿಂತ ಅಲ್ಲೆಲ್ಲೋ ಒಂದ್ ಕಡೆ ಅದನ್ನ ಕುಡಿದಾಗ ಒಂಥರ ಇದೆ ಅಂತ ಹೇಳ್ತೀವಿ. ಅದನ್ನ ಒಗರು ಅಂತ ಕೂಡ ಕರಿಬಹುದೇನು. ಯಾಕೆ ಹಾಗೆ ಅಂತ ಕೇಳಿದ್ರೆ ಕೇವಲ ಬರೀ ನಾಲಿಗೆಗೆ ಮಾತ್ರ ಕೆಲಸ ಕೊಡೋದಲ್ವಲ್ಲ, ಆಹಾರದಿಂದಾಗಿ ಇಡೀ ಶರೀರಕ್ಕೆ ಪೋಷಣೆ ಸಿಗಬೇಕಲ್ವಾ. ನಾಲಿಗೆ ಒಂದಕ್ಕಾದ್ರೆ ಸಾಕು, ಹೊಟ್ಟೆ ಪಾಪ ಎಷ್ಟು ಕಷ್ಟ ಪಡ್ಬೇಕು ಕಲ್ಪನೆ ಐತೆ ನಮಗೆ. ಎರಡನೇದಾಗಿರೋದು ಮಧುರ ಅಂದ್ರೆ ಸಿಹಿ, ಲವಣ ಅನ್ನುವಂಥದ್ದಿಲ್ಲ ಅದು ಉಪ್ಪು, ಆಮೇಲೆ ಕಟು ಸ್ವಲ್ಪ ಕಹಿಯಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಇವೆಲ್ಲವನ್ನು ಕೂಡ ಷಡ್ರಸೋಪೇತವಾದಂತಹ ಆಹಾರ ಅಂತಾನೆ ಹೇಳಿರೋದು. ಬರೀ ಮಧುರವಾಗಿರೋದು, ಬರೀ ಈ ತರದ್ ಮಾತ್ರ ಅಂತ ಹೇಳಿದ್ದಲ್ಲ. ತಿಕ್ತ ಮತ್ತು ಆಮ್ಲ, ಸ್ವಲ್ಪ ಹುಳಿಯಾಗಿರ್ತಕ್ಕಂಥದ್ದು. ಈ ಸ್ವಲ್ಪ ಹುಳಿಯಾಗಿರ್ತಕ್ಕಂಥ ಆಹಾರ ತಿಂದಾಗ ನಮಗೆ ಕಲ್ಪನೆ ಇರಬೇಕು, ನಮ್ಮ ಮುಖದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳಿಗೂ ಒಂಥರ ಜುಮ್ ಅನ್ನೋ ತರಹ ಆಗತ್ತೆ. ಅದನ್ನ ತಿಂದ್ಕೊಂಡೇ ಇದ್ರೆ ಅನಾರೋಗ್ಯ, ಆದರೆ ಅದನ್ನ ಸ್ವಲ್ಪ ಮಟ್ಟಿಗೆ ಸ್ವೀಕಾರ ಮಾಡ್ತಿದ್ರೆ ಎಲ್ಲವಾಗ್ಲೂ ಆರೋಗ್ಯವೇ ಅದು. ಈ ತರಹ ಒಟ್ಟು 6 ರಸಗಳನ್ನ ಹೇಳಿರುವಂಥದ್ದಿದೆ. ಅದ್ರಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಹೇಳೋದು 3 ರಸಗಳನ್ನ ಹೇಳ್ತೀವಿ. ಒಂದು ಮಧುರ, ಎರಡನೇದಾಗಿರೋದು ಲವಣ, ಮೂರನೇದಾಗಿರೋದು ತಿಕ್ತ. ಇವಿಷ್ಟು ಇರಬೇಕು ವಾಸ್ತವಕ್ಕೆ ಆಹಾರದಲ್ಲಿ, ಪ್ರತಿನಿತ್ಯದ ಆಹಾರದಲ್ಲಿ ಇರಬೇಕಾಗಿರುತ್ತಂತ. ಹೀಗೆ ರಸಗಳ ಬಗ್ಗೆ ಹೇಳಬೇಕಾದ್ರೆ ಮೊದಲಿಗೆ ಭೂಮಿ ತತ್ವದ ಬಗ್ಗೆ ಹೇಳಿದ್ರು. ಇಲ್ಲಿಂದ ಮುಂದೆ ಹೋದಾಗ ಕೆಲವೊಂದ್ ಕಡೆ ಗಂಧ ತತ್ವ ಹೇಳ್ತಿದ್ದಾರೆ. ಏನಂತೆ, ವಿಮರ್ದೋರ್ಥೆ ಪರಿಮಲೋ
विमर्दोते परिमलो विमर्दोत्थे परिमलो विमर्दोते परिमलो गन्धे जनमनोहरे गन्धे जनमनोहरे गन्धे जनमनोहरे गन्धे जनमनोहरे आमोदस्सोति निर्हारी आमोदस्सोति निर्हारी आमोदस्सोति निर्हारी आमोदस्सोति निर्हारी वाच्यलिङ्गत्वमागुणात् 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 समाकर्षीतु निर्हारी समाकर्षीतु निर्हारी समाकर्षीतु निर्हारी समाकर्षीतु निर्हारी पुरभिर्घ्राणतर्पणः सुरभिर्घ्राणतर्पणः पुरभिर्घ्राणतर्पणः सुरभिर्घ्राणतर्पणः इष्टगन्धः सुगन्धिः स्यात् इष्टगन्धः सुगन्धिः स्यात् इष्टगन्धः सुगन्धिः स्यात् इष्टगन्धः सुगन्धिः स्यात् आमोदी मुखवासनः आमोदी मुखवासनः आमोदी मुखवासनः आमोदी मुखवासनः पूतिगन्धस्तु दुर्गन्धो पूतिगन्धस्तु दुर्गन्धो पूतिगन्धस्तु दुर्गन्धो पूतिगन्धस्तु दुर्गन्धो वित्रं स्याद् आमगन्धियत् विस्रं स्यादामगन्धियत् विस्रं स्यादामगन्धियत् ವಿಸ್ರಂ ಸ್ಯಾದಾಮಗಂಧಿಯತ್. ನೋಡಿ, ಅಮರಕೋಶವನ್ನ ಬರೆದಂತಹ ಅಮರಸಿಂಹನಿಗೆ ಎಂತಹ ವ್ಯವಸ್ಥಿತವಾದಂತಹ ಆಲೋಚನೆ ಮಾಡಬೇಕು ಅಂತ ಅನ್ಸಿತ್ತು. ಇದಕ್ಕಿಂತ ಮುಂಚೆ ಜ್ಞಾನ ವಿಜ್ಞಾನ ಇತ್ಯಾದಿಗಳ ಬಗ್ಗೆ ಹೇಳ್ಕೊಂಡು ಅಲ್ಲೆಲ್ಲೋ ಒಂದ್ ಕಡೆ ಒಂದಷ್ಟೆಲ್ಲ ಮಿಥ್ಯಾದೃಷ್ಟಿ ಇತ್ಯಾದೆಲ್ಲ ಹೇಳ್ಕೊಂಡು ಬಂದ. ಅದಾದ ಮೇಲೆ ಹೇಳಿದ್ದೇನಿತ್ತು ಅಂದ್ರೆ, ನಾವು ಯಾವ ವಿಷಯಕ್ಕೆ ಒಪ್ಕೊಳ್ಬೇಕು, ಯಾವ ವಿಷಯಕ್ಕೆ ಒಪ್ಕೊಳ್ಬಾರ್ದು ಎಂಬಂತ ಒಪ್ಪಿಕೊಳ್ಳುವಂತ ಅಂಶಗಳನ್ನ ಹೇಳ್ದ. ಅದಾದ್ಮೇಲೆ ಹೇಳಿದ್ದೇನಿತ್ತು ಅಂದ್ರೆ, ಮುಕ್ತಿ ಮೋಕ್ಷ ಅನ್ನೋದ್ರ ಬಗ್ಗೆ ಹೇಳಿದ ನಂತರದಲ್ಲಿ ಈ ಮೋಕ್ಷಕ್ಕೆ ಬೇಕಾದ್ದೇನು ಅಂತ ನಮ್ಮ ಇಂದ್ರಿಯಗಳ ಮೇಲಿನ ಜಯ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹದ್ರ ಬಗ್ಗೆ ಹೇಳಿದ್ದಕ್ಕೋಸ್ಕರವಾಗಿ ಇವೆಲ್ಲದರ ವಿಷಯಗಳನ್ನ ಹೇಳ್ತಾ ಇದ್ದಾನೆ. ಒಂದೊಂದೇ ವಿಷಯ ಯಾವ್ದ್ಯಾವ್ದು ಅಂತ ಕೇಳಿದ್ರೆ ರೂಪ, ಶಬ್ದ, ರಸ, ಗಂಧ ಇತ್ಯಾದೆಲ್ಲ ಹೇಳ್ಕೊಂಡು ಬಂದ. ಈಗ ಮುಂದುವರಿಸ್ತಿರೋ ವಿಷಯ ಏನಿದೆ ಅಂದ್ರೆ, ಈ ಎಲ್ಲ ಅಂಶಗಳ ಗುಣಗಳೇನಿವೆ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಸೊಗಸಾದಂತಹ ರಚನೆ ಇದೆ. ಮುಂದಿನ ತರಗತಿನಲ್ಲಿ ನಾವು ಬಣ್ಣಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಬಣ್ಣ ಅನ್ನೋದು ರೂಪಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಗೊತ್ತಾಗುತ್ತೆ. ಶುಕ್ಲ ಶುಭ್ರ ಅನ್ನುವಂಥ ವಿಷಯವನ್ನ ಮುಂದಿನ ತರಗತಿಯಲ್ಲಿ ತಗೊಳ್ಳುವಂತಹ ಪ್ರಯತ್ನ ಮಾಡೋಣ. ಈಗ ಸುಭಾಷಿತ. ಗೀತಾ ಭಗಿನಿ ನಮಸ್ತೆ. ಅದ್ಯತನಂ ಸುಭಾಷಿತಂ. ಕಾಲಕ್ಕಾನಿ ಮಿತ್ರಾಣಿ. ಶೇರ್ ಆಗ್ತಾ ಇಲ್ಲ, ಅದು ಶೇರ್ ಆಗಿಲ್ವಾ? ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಬಂತು ಬಂತು. ಕಃ ಕಾಲಃ ಕಾನಿ ಮಿತ್ರಾಣಿ. ಕಃ ಕಾಲಕ್ಕಾನಿ ಮಿತ್ರಾಣಿ. ಕೋ ದೇಶಃ ಕೌ ವ್ಯಯಾಗಮೌ. ಕೋ ದೇಶಃ ಕೌ ವ್ಯಯಾಗಮೌ. ಕೋ ದೇಶಃ ಕೌ ವ್ಯಯಾಗಮೌ. ಕೋ ದೇಶಃ ಕೌ ವ್ಯಯಾಗಮೌ. ಕಸ್ಯಾಹಂ ಕಾಚ ಮೇ ಶಕ್ತಿಃ.
कस्याहं का च मे शक्तिः इति चिन्त्यं मुहुर्मुहुः इति चिन्त्यं मुहुर्मुहुः कः कालः कानि मित्राणि कः कालः कानि मित्राणि को देशः कौ व्ययागमौ को देशः कौ व्ययागमौ कस्याहं का च मे शक्तिः कस्याहं का च मे शक्तिः इति चिन्त्यं मुहुर्मुहुः इति चिन्त्यं मुहुर्मुहुः ಈ ಸುಭಾಷಿತದ ಅರ್ಥ, ಈಗ ಯಾವ ಕಾಲ ಸನ್ನಿವೇಶ ಎದುರಾಗಿದೆ, ನನಗೆ ಆಸರೆಯಾಗುವ ಮಿತ್ರರು ಯಾರು, ನಾನಿರುವ ದೇಶ ಪರಿಸರ ಹೇಗಿದೆ, ನನ್ನ ಸಂಕಲ್ಪದಂತೆ ನಡೆಯುವುದರಿಂದ ಲಾಭವೇನು ನಷ್ಟವೇನು, ಇಷ್ಟಾಗಿ ನಾನು ಯಾರು, ನನ್ನಲ್ಲಿ ಇರುವ ವಿಶೇಷ ಶಕ್ತಿ ಏನು, ಹೀಗೆ ಎಲ್ಲ ದೃಷ್ಟಿಕೋನಗಳಿಂದಲೂ ಸದಾ ಚಿಂತನೆ ಮಾಡುತ್ತಾ ಕಾರ್ಯರತನಾಗಬೇಕು ಅಂತ. ಇದಕ್ಕೆ ಸಂಬಂಧಿಸಿದಂತೆ ಉತ್ಥಾನ ಪತ್ರಿಕೆಯಿಂದ ಸ್ವೀಕರಿಸಿದಂತಹ ಒಂದು ಕಥೆ. ಇದಾನಿಂ ಕಃ ಕಾಲಸನ್ನಿವೇಶಃ ಮಮ ಆಶ್ರಯದಾತಾನಿ ಮಿತ್ರಾಣಿ ಕಾನಿ ಮಮ ದೇಶಪರಿಸರಃ ಕೀದೃಶಃ ಮಮ ಸಂಕಲ್ಪಮಾರ್ಗೆ ಲಾಭನಷ್ಟೌ ಕೌ ಅಹಂ ಕಃ ಮಯಿ ವಿದ್ಯಮಾನ ವಿಶೇಷ ಶಕ್ತಿಃ ಕಾ एवं सर्वदा विचिन्त्य एव कार्यरतः भवेत् विचक्षणः. अस्मिन् विषये एका कथा. टैक्वोण्डो इति नामके मल्लयुद्धे अन्ताराष्ट्रीयस्तरे स्वर्णपदकचतुष्टयं, रजतपदकमेकं, कांस्यपदकमेकं, रोलर् स्केटिंग् स्पर्धायां विश्वविक्रमं च साधितवान् अस्ति जम्मूकाश्मीर अभिजनः चन्दीपसिङ्गमहोदयः. इतोपि बह्व्यः प्रशस्तयः तम् अलङ्कृतवत्यः. विशेषः नाम चन्दीपसिङ्गः विकलाङ्गः. अत्र पश्यन्तु, तस्य द्वौ हस्तौ न स्तः. यदा सः 11 वर्षीयः आसीत् तदा विद्युदपघाते तस्य हस्तद्वयमपि विनष्टम्. किन्तु सः हताशः न जातः. हस्तौ न स्तः, किन्तु पादद्वयं तु अस्त्येव इति विचिन्त्य रोलर् स्केटिङ्ग् अभ्यासे कठिनपरिश्रमं कृतवान्. वैकल्यहीनानामपि दुष्कर्यां रोलर् स्केटिङ्ग् क्रीडायां नैपुण्यं साधितवान्. टैकोण्डो इति नामके मल्लयुद्धे अपि परिश्रमं कृतवान्. सर्वविधविघ्नाः अपि सम्मुखीकृताः बहु धैर्येण. रोलर् स्केटिङ्ग् क्रीडायाम् अतीव क्लिष्टकरः अंशः नाम क्षिप्रसञ्चरणावसरे निरन्तरं शरीरसमतोलनरक्षणम्. एकाग्रपरिश्रमेण सर्वं निरूढ्य साफल्यं साधितः चन्दीपसिङ्गः मनोबलस्य प्रतीकत्वेन ಶೋಭತೆ. ಈ ಕಥೆಯ ಸಾರಾಂಶ ಹೀಗಿದೆ. ಟೈಕೊಂಡೋ ಅನ್ನುವಂತಹ ಮಲ್ಲಯುದ್ಧದಲ್ಲಿ 4 ಚಿನ್ನದ ಪದಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, 1 ಬೆಳ್ಳಿಯ ಪದಕ, 1 ಕಂಚಿನ ಪದಕ, ರೋಲರ್ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯನ್ನು ಪಡೆದಿರುವಂತಹ ಜಮ್ಮು ಕಾಶ್ಮೀರದವನಾದ ಚಂದೀಪ್ ಸಿಂಗನ ಜೀವನ ನಮಗೆ ಸ್ಫೂರ್ತಿಯಾಗಬಹುದು. ಅವನು ಈ ಪ್ರಶಸ್ತಿಗಳಲ್ಲದೆ ಇನ್ನೂ ಅನೇಕ ಪ್ರಶಸ್ತಿಗಳು ಅವನನ್ನು ಅಲಂಕರಿಸಿವೆ. ಆದರೆ ವಿಶೇಷ ಅಂದರೆ ಚಂದೀಪ್ ಸಿಂಗ್ ದಿವ್ಯಾಂಗ. 2011ನೇ ವರ್ಷ ಇಸವಿಯಲ್ಲಿ ಅವನು ಹೈಟೆನ್ಷನ್ ವೈರ್ ಅಪಘಾತ ಅಂದರೆ ವಿದ್ಯುತ್ ಅಪಘಾತದಿಂದ 2 ಕೈಗಳನ್ನು ಕಳೆದುಕೊಂಡ. ಆದರೆ ಹತಾಶನಾಗಲಿಲ್ಲ.
ಕೈ ಇಲ್ಲದಿದ್ದರೇನಂತೆ, ಕಾಲುಗಳಾದರೂ ಇವೆಯಲ್ಲ ಎಂದು ಸ್ಕೇಟಿಂಗ್ ಅಭ್ಯಾಸಕ್ಕೆ ತೊಡಗಿ ಕಠಿಣ ಪರಿಶ್ರಮ ಮಾಡಿದ. ಕೈಗಳಿಂದ ಮಾಡಬೇಕಾದ ಕೆಲಸಗಳನ್ನು ಕಾಲುಗಳಿಂದಲೇ ನಿಭಾಯಿಸುವ ಅಭ್ಯಾಸ ಮಾಡಿಕೊಂಡ. ವೈಕಲ್ಯವಿಲ್ಲದವರಿಗೂ ದುಷ್ಕರವೇ ಆದ ರೋಲರ್ ಸ್ಕೇಟಿಂಗ್ನಲ್ಲಿ ನೈಪುಣ್ಯ ಸಾಧಿಸಿದ. ಆಮೇಲೆ ಟೈಕೊಂಡೋ ಮಲ್ಲಯುದ್ಧದಲ್ಲಿಯೂ ನೈಪುಣ್ಯವನ್ನು ಸಾಧಿಸಿದ. ಎಲ್ಲ ಅಡೆತಡೆಗಳನ್ನು ದಿಟ್ಟವಾಗಿ ಅಧಿಗಮಿಸಿದ ಚಂದೀಪ ಸಿಂಗನಿಗೆ ಇದೆಲ್ಲವೂ ಕಠಿಣ ಪರಿಶ್ರಮದಿಂದ ಸಾಧಿಸಲು ಸಾಧ್ಯವಾಯಿತು. ರೋಲರ್ ಸ್ಕೇಟಿಂಗ್ ಅನ್ನುವ ಸ್ಪರ್ಧೆಯಲ್ಲಿ ಅತಿ ಕ್ಲಿಷ್ಟ ಅಂಶವೆಂದರೆ ಬಹಳ ವೇಗವಾಗಿ ಸಂಚರಿಸುವಾಗ ಶರೀರವನ್ನು ಸಮತೋಲನದಲ್ಲಿ ನಿರಂತರವಾಗಿ ಕಾಪಾಡಿಕೊಳ್ಳಬೇಕಾದಂಥದ್ದು. ಇದನ್ನೆಲ್ಲ ಆಮೇಲೆ ಅವನು ಈಗ ಈಜು ಸ್ಪರ್ಧೆಯಲ್ಲಿಯೂ ಭಾಗವಹಿಸಲು ತಯಾರಿಯನ್ನು ನಡೆಸ್ತಾ ಇದ್ದಾನೆ. ಇದೆಲ್ಲದಲ್ಲಿಯೂ ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ತನ್ನ ಏಕಾಗ್ರ ಪರಿಶ್ರಮದಿಂದ ಅಂತ ಅವನು ಹೇಳ್ತಾನೆ. ಹೀಗೆ ಚಂದೀಪ ಸಿಂಗ್ ಮನೋಬಲಕ್ಕೆ ಪ್ರತೀಕವಾಗಿ ಬೆಳಗಿದ್ದಾನೆ. ಅದರಿಂದಲೇ ಈ ಶ್ಲೋಕದಂತೆ ಕಹಕಾಲಕ್ಕಾನಿ ಮಿತ್ರಾಣಿ ಕೋ ದೇಶ ಕವ್ಯಯಾಗಮೌ ಕಸ್ಯಾಹಂ ಕಾಚ ಮೇ ಶಕ್ತಿ ಇತಿ ಚಿಂತ್ಯಂ ಮುಹುರ್ಮುಹುಃ. ಎಲ್ಲರೂ ಈ ರೀತಿ ಚಿಂತಿಸಿ ಸಾಧನೆಯನ್ನ ಮಾಡುವತ್ತ ಮನಸ್ಸನ್ನು ಮಾಡಬಹುದು. ಧನ್ಯವಾದ. ಆತ್ಮೀಯ ಸಂಸ್ಕೃತ ಆಸಕ್ತರೆ, ನಾವು ಪ್ರತಿ ಬಾರಿ ಈ ತರಹದೊಂದು ಒಳ್ಳೊಳ್ಳೆ ವಿಷಯವನ್ನು ಕೇಳ್ತಾ ಇರ್ತೀವಿ. ಅಮರಕೋಶದ ಕೆಲವು ವಿಷಯಗಳನ್ನು ಕೇಳ್ತೀವಿ, ಸುಭಾಷಿತದಂತಹ ಕೆಲವಾರು ಬಹಳ ಒಳ್ಳೆಯ ಮಾರ್ಗದರ್ಶಕವಾದಂತಹ ವಿಚಾರಗಳನ್ನ ಕೇಳ್ತಾ ಹೋಗ್ತೀವಿ. ಕೇಳಿದಾಗ ನಮ್ಗೇನಾದ್ರೂ ಸಾಧನೆ ಮಾಡಬೇಕು ಅಂತ ಅನ್ನಿಸ್ಬೇಕು. ಯಾರಿಗೋಸ್ಕರವಾಗಿ ಸಾಧನೆ ಅಂದ್ರೆ ದೇಶಕ್ಕೋಸ್ಕರವಾಗಿ ಒಂದು ಸಾಧನೆ ಮಾಡಬೇಕು ಅಂತ ಅನ್ನಿಸ್ಬೇಕು. ಹಾಗಂತ ನಮ್ಮ ದೇಶದಲ್ಲಿ ಏನಾದ್ರೂ ಆ ತರಹದ ಕಡಿಮೆ ವಸ್ತುಗಳಿವೆ, ಕಡಿಮೆ ಸಂಪನ್ಮೂಲಗಳಿವೆ ಅಂತ ಅಂದ್ಕೊಂಡ್ರೆ ನಮ್ದೆಲ್ಲ ತಪ್ಪಾಗತ್ತೆ. ಯಾಕೆ ಅಂದ್ರೆ ಈಗ ಒಂದು ವಿಡಿಯೋ ನೋಡೋಣಂತೆ, ಅದರಲ್ಲಿ ಹಿಂದೆ ಯಾವುದೋ ಕಾಲದಲ್ಲಿ ಹೇಳಿದ್ದನ್ನ ಇವತ್ತಿನ ಕಾಲದಲ್ಲಿಯೂ ಕೂಡ ಅಧ್ಯಯನವನ್ನ ಮಾಡುವಷ್ಟರ ಮಟ್ಟಿಗೆ ನಮ್ಮ ದೇಶ ಇವತ್ತಿಗೂ ಸಹ ಸಂಪತ್ತು ಭರಿತವಾಗಿದೆ. ಅಧ್ಯಯನಕ್ಕೂ ಸಹ ನಮ್ಮ ದೇಶ ತುಂಬಾ ವಿಷಯಗಳು ಒದಗಿಸ್ಕೊಡ್ತವೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡೋಣ. ವಿಡಿಯೋ ಕಾಣಿಸ್ತಿದ್ಯಾ ಎಲ್ರಿಗೂ? ಎಲ್ರಿಗೂ ಕಾಣಿಸ್ತಿದ್ಯಾ? ದೃಶ್ಯತೆ magical time again in India, a magical time when the moon married the 27 daughters of King Daksha. Well, if you're the moon and you live in those times, you could get away with polygamy, but don't try today. So the story goes that each day the moon would visit one of his wives. However, his father-in-law, King Daksha, got word that the moon favors one of his wives called Rohini much more than the other wives. And he was furious with his son-in-law. How could he treat his daughters not equally? So he was furious with him. And so he cursed his son-in-law. But then the moon managed to go and plead with the god Mahadeva, and he got a boon from him. And as a result of which, he was condemned to a life of waxing and waning. Now, this enchanting story has encoded both complex as well as simple astronomical facts. Let me explain. The ancient Indians had observed that each day the moon rises in the east at a different time, and therefore against a different backdrop of the skies and stars. They also observed that it took approximately 27 days for the moon to return to the same backdrop of the sky and stars. So they decided to divide the 360-degree sphere into 27 sections. Now, it's not enough to just divide it into sections. You also need to be able to recognize these sections. So what they did is they decided to they look for the brightest stars in each of these sections,
and they named each of those stars for one of the wives of the moons. These were the nakshatras. Nakshatras are loosely translated as the lunar mansions. So the 27 nakshatra model is exactly that. So see, this is a very, very powerful mnemonic that the ancients evolved, where using the mnemonics of the moon's wife's name, they could come out and look at the night sky and recognize the principal stars in it, as well as associate them with the phases of the moon and thus mark the passage of time. This mechanism of passage of time has been used in India for an exceedingly long period of time, even to present times when you mark the occurrence of festivals using such a lunar calendar. So if you're no closer to addressing the story of why did the moon favor Rohini, and I'd like to come to that. The ancients had observed that in its path over the ecliptic is an imaginary line from the east to the west, across which celestial bodies like the moon, the sun, and the constellations go. They had noticed that when the moon goes across ecliptic, sometimes it covers a principal star, and sometimes it just comes close but does not cover a principal star. So there is a technical name for this. It is called a lunar occultation. The ancients had observed that this occultation sometimes happens with some principal stars and not with others, and they also observed a periodicity. They observed a periodicity of 19 years, which today we call a Maiden cycle. So it turns out that today with our studies, we know that if a principal star is located between 4 degrees and 6 degrees from the ecliptic, then it experiences a cluster of lunar occultations over a 4-year period, which repeats all over after 19 years. If the principal star is located greater than 6 degrees from the ecliptic, then it does not experience any occultation. I know that sounds very technical, but really speaking, these are very simple observational things that you can do. If you read a star almanac, or if you read an astronomy magazine and get to know about an impending lunar occultation, all you need to do is go to that point in time, look at the night sky, and you can make a naked eye observation of some of this phenomena. So I did all of these things to try and understand this Indian story of why did the moon favor Nakshatra Rohini over all the other nakshatras? Well, it turns out that Rohini is the star that in Arabic is called Aldebaran. So today we know them by the familiar name Aldebaran. Rohini is located at 5 degrees from the ecliptic. What does it mean? It means that Rohini is going to experience a cluster of occultations over a 4-year period that repeats all over after 19 years. Well, I counted in the latest clusters from 2015 ending this year in 2018, I counted 49 occultations of Aldebaran or Rohini with the moon. This is far greater than the number of occultations that the moon has had with any other nakshatra or principal stars. Not only had the ancients observed the phenomena of occultation, not only had they also looked at the frequency and called out how often each is occulted, they had also noticed that Rohini was occulted the most and preserved that observational wisdom in an easy to remember story of the moon and his wives and how he loved Rohini more than the others. So isn't it amazing? Such a simple, complex astronomical phenomena encoded in a simple idiom that is unfortunately easily dismissed as a silly myth. So the next time that any of you hear anybody dismissing an ancient story as a myth, to ask them to pause and reflect. They could be spurning millennia of wisdom that is encoded in the story. Thank you for listening to my stories. ನಾವೆಲ್ಲ ಸ್ವಲ್ಪ ಆಲೋಚನೆ I'd like to ಮಾಡಿದ್ರೆ take you to ಸ್ವಲ್ಪ ಆಲೋಚನೆ ಮಾಡಿದ್ರೆ ಇದ್ರ ಎಷ್ಟೆಷ್ಟೋ ವಿಷಯಗಳು ನಮ್ಮ ದೇಶದಲ್ಲಿ ನಮ್ಮ ಜನಜನಿತವಾಗಿರ್ತಕ್ಕಂತಹ ವಿಚಾರಗಳಲ್ಲಿ ಅಡಕವಾಗಿರುವಂಥದ್ದು ಕಾಣಿಸುತ್ತೆ. ಇವತ್ತಿನ ಸೋಕಾಲ್ಡ್ ಅಜ್ಞಾನಿಗಳು, ಸೋಕಾಲ್ಡ್ ಅಜ್ಞಾನಿಗಳಿಗಿಂತ ಸೋಕಾಲ್ಡ್ ಅಜ್ಞಾನಿಗಳು, ಸರ್ವಸ್ವವನ್ನು ತಿಳ್ಕೊಂಡಿದ್ದೀವಿ ಅಂತ ಹೇಳುವಂಥವರು ತುಂಬ ಜನ ನಮ್ಮ ಸಂಸ್ಕೃತಿಯನ್ನ ತುಂಬ ಕೆಟ್ಟದಾಗಿ ಬಿಂಬಿಸ್ತಾರೆ, ಅಥವಾ ಇದೆಲ್ಲೋ ಒಂದು ಕಡೆ ಇದನ್ನ ಅಲ್ಲಗಡಿತಾರೆ. ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕುಲಾಚಾರಗಳನ್ನು, ನಮ್ಮ ನಮ್ಮ ಮನೆಯ ಆಚಾರಗಳೆಲ್ಲವೂ ಕೂಡ ಎಲ್ಲವೂ ಕೂಡ ಪರಿಪಾಲನೆ ಮಾಡ್ತಾ ಯಾಕಿರಬಹುದು ಅಂತ ಹುಡುಕ್ತಾ ಹೋಗಬೇಕು. ಇಂದಲ್ಲ ನಾಳೆ
ನಮಗಲ್ದೆ ನಮ್ಮ ಮುಂದಿನ ಪೀಳಿಗೆಗಳಿಗಾದ್ರೂ ಆಯ್ತು ಆ ಉತ್ತರ ಸಿಗ್ತಾ ಹೋಗುತ್ತೆ. ಮುಂಚೆ ಹೇಳಿದ್ದೆ, ಮತ್ತೆ ಒಂದು ವಿಷಯವನ್ನು ಹೇಳಿ ಮುಗಿಸ್ತೀನಿ. ನಮ್ಮ ದೇಶದ ವಿಶೇಷತೆ ಏನಂದ್ರೆ ಎಲ್ಲಾವಾಗಲೂ ಪ್ರಶ್ನೆ ಮಾಡಿಯೇ ನಾವು ಮುಂದೆ ಹೋಗ್ತಾ ಇದ್ದದ್ದು. ಟು ಆಸ್ಕ್ ವಾಸ್ ಅವರ್ ಹ್ಯಾಬಿಟ್. ಎಲ್ಲ ಕಡೆಗಳಲ್ಲೂ ಅಷ್ಟೇ, ಇಡೀ ರಾಮಾಯಣ, ಇಡೀ ಮಹಾಭಾರತ, ಎಲ್ಲ ಕಡೆಗಳಲ್ಲೂ ಕೂಡ ಪ್ರಶ್ನೆ ಮಾಡಿಯೇ ಕೊನೆ ಉತ್ತರವನ್ನು ನಾವು ಪಡ್ಕೊಳ್ತಾ ಇದ್ದದ್ದು. ಹಾಗೆ ನಾವು ಕೂಡ ಪ್ರಶ್ನೆ ಮಾಡಬೇಕು. ಇದರದೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಕುತೂಹಲಕರವಾದಂತಹ ವಿಚಾರಗಳನ್ನ ಅರಿತುಕೊಳ್ಬೇಕು, ತಿಳಿದುಕೊಳ್ಬೇಕು ಅಂತ ಹೇಳಿ ಇವತ್ತಿನ ತರಗತಿ ಮುಗಿಸಬಹುದು ಅಂತ ಅನ್ಕೊಳ್ತೇನೆ.